ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ಬಿಡುತ್ತಾ ಅಥವಾ ಸಿಎಂ ಬದಲಾವಣೆ ಮಾಡಿಯೇ ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ಕಾಂಗ್ರೆಸ್ನಿಂದ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ ನಾಯಕರು ಯಾವುದೇ ಸ್ಪಷ್ಟನೆಯನ್ನು ಈ ವಿಚಾರದಲ್ಲಿ ಕೊಡ್ತಾ ಇಲ್ಲ. ಆ ಕಡೆ ದೆಹಲಿಗೆ ಬನ್ನಿ ಅಂತೇಳಿ ಕರೀತಾ ಇದ್ದಾರೆ. ದೆಹಲಿಯಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಯವರ ನಂತರ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾತಿತ್ತು. ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ದೆಹಲಿಗೆ ಹೋಗುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸಚಿವರು ಶಾಸಕರು ತಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಈ ಪ್ರಹಸನಕ್ಕೆಲ್ಲ ಅಂತ್ಯ ಯಾವಾಗ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರದು ಅಂತಕ್ಕಂಥದ್ದೇನು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ನಾಡಿದ್ದು ಅಂದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬಲಿದೆ. ಬಿಹಾರ ಚುನಾವಣೆ ಕೂಡ ಮುಗಿದಿದ್ದು ಸಹಜವಾಗೇ ಬದಲಾವಣೆ ಕೂಗು ಬಲಗೊಂಡಿದೆ. ಮೊನ್ನೆ ಬಿಹಾರ ಎಲೆಕ್ಷನ್ ಮುಗಿದ ಮರುದಿನವೇ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ದರು. ಸಿಎಂ ಹೋಗಿ ರಾಗ ಭೇಟಿಯಾಗುತ್ತಲೇ ಮುಖ್ಯಮಂತ್ರಿ ಪಾಳೆಯದಿಂದ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಮಾತು ಹರಿದಾಡಲು ಶುರುವಾಗಿತ್ತು. ಇದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಿ ಎಂದು ರಾಹುಲ್ ಹೇಳಿದ್ದಾರೆ ಎಂಬ ಕಾರಣ ಮುಂದಿಟ್ಟುಕೊಂಡೇ ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದರು ಸಿಎಂ ಸಿದ್ದರಾಮಯ್ಯ. ಆ ಬೆಳವಣಿಗೆಗಳ ನಡುವೆಯೇ ಸಂಪುಟ ಪುನರಚನೆ ಆದರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಪರ ಹಿರಿಯ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಹರಿಪ್ರಸಾದ್ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ದೇಶದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿ ಜಾಸ್ತಿ ಇದ್ದು ಹಿಂದುಳಿದ ಸಮುದಾಯದ ಪ್ರಬಲ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ದೇಶದ ಕೆಲ ಹಿಂದುಳಿದ ನಾಯಕರು ಸೇರಿದಂತೆ ರಾಜ್ಯದಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸದಂತೆ ಸಲಹೆ ನೀಡುತ್ತಿದ್ದಾರೆ. ಸದ್ಯ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ಏಕೈಕ ಹಿಂದುಳಿದ ವರ್ಗದ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆಗಳೂ ಇವೆ ಎಂದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಲು ಬಿಕೆ ಹರಿಪ್ರಸಾದ್ ಪ್ರಯತ್ನ ನಡೆಸಿದ್ದಾರೆ. ಹೀಗಿರುವಾಗಲೇ ಡಿಕೆಶಿ ಪರ ಈಗಲೂ ಕೆಲ ಶಾಸಕರು ಮಾತನಾಡುತ್ತಿದ್ದಾರೆ. ಸಂಪುಟ ಪುನರಚನೆ ಬಳಿಕವೂ ಸಿಎಂ ಬದಲಾಗಬಹುದಲ್ವಾ ಅನ್ನೋದು ಶಾಸಕರ ಪ್ರಶ್ನೆ. ಈಗ ಸಂಪುಟ ಪುನರಚನೆ ಅಧಿಕಾರ ಮುಖ್ಯಮಂತ್ರಿಗೆ ಸಿಗಂಕ ಕಾಣ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆದಂಗೆ ಕಾಣಲ್ಲ ಸರ್. ಈ ಸಂಪುಟ ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರದು ಅಂತಕ್ಕಂಥದ್ದೇನು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ಏನಿಲ್ಲ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ತಗೋದು. ಯಾಕೆ ಈಗ ಆ ವಿಚಾರ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸರ್ ನೀವೇ ಹೇಳ್ತಾ ಇರಿ ಪಕ್ಷಕ್ಕೋಸ್ಕರ ಅವ್ರು ದುಡಿದಿದ್ದಾರೆ, ಅವ್ರದ್ದು ಕೂಡ ಶ್ರಮ ಇದೆ ಅಂತ. ಯಾಕೆಂದ್ರೆ ನಿಮ್ ಜಿಲ್ಲೆಯವರೇ ಅವರು ಕೂಡ. ಈಗಲೂ ಅದನ್ನೇ ಹೇಳ್ತೀವಿ. ಅದ್ರ ನಾಳಿಕೆ ಮಾಡ್ಬಿಡಿ ಅಂತ ನಾನು ಹೇಳಕ್ಕಾಯ್ತದ? ಅಷ್ಟು ದೊಡ್ಡವನು ಅಲ್ಲ ನಾನು. ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಯಾರ್ಯಾರು ದುಡಿದವರೇ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಬಿಹಾರ ಸೋಲಿನಿಂದ ಕಂಗೆಟ್ಟಿರುವ ಹೈಕಮಾಂಡ್ ಸಂಪುಟ ಪುನರಚನೆ ಎಂಬ ಜೇನುಗೂಡಿಗೆ ಕೈ ಹಾಕುವ ಸಾಹಸ ಮಾಡುತ್ತಿಲ್ಲ. ಅಂತಹ ದುಸ್ಸಾಹಸ ಪ್ರಯೋಗಕ್ಕೂ ಕೈ ಹಾಕುತ್ತಿಲ್ಲ. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಪುನರಚನೆಗಳಿಗೆಲ್ಲ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆಸೆಯಿಂದ ದೆಹಲಿಗೆ ಹೋಗಿದ್ದ ಸಿಎಂಗೂ ಡಿಸಿಎಂಗೂ ನಿರಾಸೆಯಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯೆಯೇ ಓಡಾಡುತ್ತಿದ್ದ ಸಂಪುಟ ಚೆಂಡು ಇದೀಗ ಮತ್ತೆ ರಾಹುಲ್ ಗಾಂಧಿ ಕಡೆಗೆ ಹೋಗಿದೆ. ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಖರ್ಗೆ ಅವರು ಒಂದಷ್ಟು ಸಲಹೆಗಳನ್ನೂ ನೀಡಿ ಕಳಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪುನರಚನೆ ಸದ್ಯಕ್ಕೆ ಬೇಡ, ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ಉತ್ತಮ. ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ. ಯಾರನ್ನ ಉಳಿಸ್ಕೊಳ್ಬೇಕು, ಕೈ ಬಿಡಬೇಕು ಎಂಬುದರ ಬಗ್ಗೆ ಪರಿಶೀಲನೆ ಮಾಡೋಣ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋಣ ಎಂದು ಹೇಳಿ ಕಳಿಸಿದ್ದಾರೆ. ಆದರೆ ಒಟ್ಟೊಟ್ಟಿಗೆ ಕೆಲ ಜಾಣ ನಡೆಯನ್ನು ಖರ್ಗೆ ಅವರು ಅನುಸರಿಸಿದ್ದಾರೆ. ಯಾವುದೋ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, ಡಿ ಕೆ ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೆ ನಾವೆಲ್ಲರೂ ಪಕ್ಷದ ಆದೇಶವನ್ನು, ಹೈಕಮಾಂಡವನ್ನು ಕೇಳ್ತೀವಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಸದ್ಯಕ್ಕಿಲ್ಲ ಅನ್ನುತ್ತಲೇ ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳಲು ಡಿಕೆ ಬ್ರದರ್ಸ್ ದಿಲ್ಲಿ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ. ಆದರೆ ನಾವು ಯಾರೂ ಸಹ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿಲ್ಲ.
ನಾನು ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾದು ನೋಡೋಣ ಯಾವಾಗ ಮಾಡ್ತಾರದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಅದು ನೋಡೋಣ, ಕಾದು ನೋಡೋಣ. ಸಿಎಂ ಅವರು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾರೆ, ಅದನ್ನು ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸ ಇರ್ತಾವೆ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದೇವೆ ನಾವೇನು ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ. ಅವರೇ ಇರ್ಲಂತೀರಿ? ಅವರೇ ಇರ್ತಾರೆ, ಪ್ರಶ್ನೆ ಇಲ್ಲ. ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಟೀಕೆ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗಿಂತಲೂ ಇವರಿಗೆ ಕುರ್ಚಿ ಕಚ್ಚಾಟವೇ ಹೆಚ್ಚಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಿ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಸತ್ತೋದು. ಹೈಕಮಾಂಡ್ ಅಂತಂದ್ರೆ ಯಾವಾಗ್ಲೂ ಯಾರು ಇರ್ತಾರೆ? ಎಐಸಿಸಿ ಅಧ್ಯಕ್ಷರು. ಎಐಸಿಸಿ ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ ಎಐಸಿಸಿ ಅಧ್ಯಕ್ಷರು ಅಂತ ಇವತ್ತು ತಿಳ್ಕೊಂಡೇ ಕಾಣ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಮೇಕೆದಾಟು ಯೋಜನೆ ಬಗ್ಗೆ ಜೊತೆಯಾಗೇ ಸಭೆಗಳನ್ನ ಮಾಡಿದ್ದಾರೆ. 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅರಣ್ಯ, ನೀರಾವರಿ, ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಹೀಗೆ ಇಬ್ಬರೂ ನಾಯಕರು ಜೊತೆಯಲ್ಲೇ ಓಡಾಡುತ್ತಿದ್ದು ನಮ್ಮ ನಡುವೆ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಯ ಕಸರತ್ತುಗಳು ಜೋರಾಗಿಯೇ ಸಾಗುತ್ತಿದ್ದು ಯಾರ ಕೈ ಮೇಲಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.